ಭರತನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಾನು ಸಂತೋಷದಿಂದ ನೋಡಿ ಅನಂತರ ಕಾನನಕ್ಕೆ ಹೋಗೋಣ. ನಿನಗೆ ಆ ತೊಂದರೆಯೂ ಬೇಡ ರಾಮಚಂದ್ರ. ಭರತನನ್ನು ಯಾವಾಗ ಕರೆಯಿಸಿ ಆತನಿಗೆ ಯಾವಾಗ ಪಟ್ಟಾಭಿಷೇಕ ಮಾಡಬೇಕೆಂಬುದನ್ನು ನಾವು ನಂತರ ಆಲೋಚಿಸಿ ತೀರ್ಮಾನಿಸುವು. ಮೊದಲು ನೀನು ವನವಾಸಕ್ಕೆ ಹೊರಡುವ ಸಿದ್ಧತೆ ಮಾಡಿಕೊ. ಸಪ್ತಾಂಗ ನಿನ್ನೊಪ್ಪುವಿ ಸಾಮ್ರಾಜ್ಯ ಭಾರವು ದರೆಗುದ ಅಂಟಿಸಿದ ಭರತನಿಗೆ ಮಿಗಿಲ ಭವ್ಯ ಪ್ರೇಮಮಯನಗೆ ಭೇದವಿಲ್ಲದೆ ಬಯದ ವನವಾಸನ ಪದ್ಯೋದ ಜನರ ಸೇವಿಸುವ ಗಣಪನವಿಯಲ್ಲರಗಿದ್ದ ಮಾತೆ ನೀನು. ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನಗಳನ್ನು ಮರ ಕೀರ್ತಿಯನ್ನು ನಗಿಸಿದ ಮಾತೆ ನೀನು. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪ್ರೀತೆ. ನಿಶ್ಚಯದಿ ವನವಾಸ ಗೊಪ್ಪಿದನು ವಿನುತೆ, ಎಚ್ಚರಿಸು ಪಿತನನ್ನ ನಮಿಸಿ ಹೋಗುವೆನು ಮಾತೆ. ನನ್ನನ್ನೇನು ಮೂಢನೆಂದು ತಿಳಿದಿದ್ದೀಯ ತಾಯಿ. ಹಿಂದೆ ಸಗರ ಚಕ್ರವರ್ತಿಯ ಮಕ್ಕಳು 60,000 ಜನ ಈ ಭೂಮಿಯನ್ನು ಅಗೆದು ಸಾಯಲಿರುವೇನಮ್ಮ. ಅದು ಅಲ್ಲದೆ ತಂದೆಯಾದ ಜಮದಗ್ನಿಯ ಮಾತನ್ನು ಕೇಳಿದೊಡನೆ